ನಿರ್ಮಾಪಕರು ಫಸ್ಟ್ ಡೈರೆಕ್ಟ್ರು ಮಾತಾಡ್ಲಿ ಅಂತಾರೆ, ನೀವು ನೋಡಿದ್ರೆ ನಿರ್ಮಾಪಕರು ಮಾತಾಡ್ಲಿ ಅಂತಿದ್ದೀರಾ. ಗಿರಿ ಸರ್ ಹೇಳಿ. ಈಗಷ್ಟೇ ಎಲ್ರು ಹೇಳ್ತಾ ಇದ್ರು ಗಿರಿ ಸರ್ ಯಾವ ಜಾನರ್ ಸಿನಿಮಾಗೆ ಸ್ಟಿಕ್ ಆಗ್ತಾರೆ ಅನ್ನೋದೇ ಕನ್ಫ್ಯೂಸ್ ಆಗ್ತಿದೆ ಅಂತ. ರಾಮರಸ ಹೀರೋನ ರಿವೀಲ್ ಮಾಡೋದೇ ಈ ರೇಂಜಿಗೆ ವಿಡಿಯೋ ಮಾಡಿದ್ದೀರಾ, ಏನ್ ಹೇಳ್ತೀರಾ? ಇಲ್ಲ, ನಾನು ಮಾಡಿದ್ದೀನಿ ಅಂದ್ಕೊಂತ ಕಂಪ್ಲೀಟ್ ಕ್ರೆಡಿಟ್ ಗುರು ಸರ್ ಹೋಗ್ಬೇಕು. ನನ್ನ ಎಲ್ಲ ಸಿನಿಮಾಗಳಿಗೂ ಪ್ರೆಸ್ನವ್ರಿಗಿರೋ ಕಂಪ್ಲೀಟ್ ಒಂದೇ, ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ ನಿಮಗೆ. ನಾನು ಹೇಳ್ದೆ ಗೊತ್ತಿಲ್ಲ ಸರ್, ಯಾರಾದರೂ ಟೇಕ್ ಓವರ್ ಮಾಡ್ಕೊಂಡು ಮಾಡಿಬಿಟ್ರೆ ಬೇಕಾದ್ರೆ ಹೆಸರು ಹಾಕೋದು ಬೇಡ, ನಮ್ಮದು ಸಿನಿಮಾ ಒಂದು ಚೆನ್ನಾಗಿ ಆಗಿಬಿಟ್ರೆ ಮಾರ್ಕೆಟಿಂಗ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಮೂರನೇ ಸಲ ಪ್ರೆಸ್ನವ್ರ ಜೊತೆ ಎಲ್ಲ ಸೇರಿ, ಇನ್ನೂ ಸಿನಿಮಾ ಶುರುನೂ ಆಗಿಲ್ಲ, ಅಷ್ಟೊತ್ತಿಗಾಗಲೇ ಮಾಡ್ತಿದ್ದಾರೆ. ಸೊ ಇದು ಇಂಥದ್ದು ಬೇಕು ಅಂತ ನಾನು ಕೇಳಿದೆ ನಿಮಗೆ. ಅಂದರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ, ಬರೀ ಹೀರೋ ರಿವೀಲ್ ಮಾಡ್ಲಿಕ್ಕೆ ಒಂದ್ಸಲ ಟೈಟಲ್ ರಿವೀಲ್ ಮಾಡ್ಲಿಕ್ಕೆ, ಹೀರೋ ಯಾರು ಅಂತ ರಿವೀಲ್ ಮಾಡ್ಲಿಕ್ಕೆ ಒಂದು ವಿಡಿಯೋ ಮಾಡಬೇಕಾ ಅಂತೆಲ್ಲ ಕೇಳಿದೆ. ಮಾಡೋಣ ಅಂದರು. ಈ ಬರಗಾಲದಲ್ಲೂ ಈಗಲೂ ನಾನು ಬಾವಿ ತೋಡ್ತೀನಿ, ಒಂದು ಜಲಾಶಯ ಕಟ್ತೀನಿ ಅನ್ನೋ ಧೈರ್ಯ ಅವರಿಗೆ ಇದ್ದದ್ರಿಂದಲೇ ಇದು ಆಗ್ಲಿಕ್ಕೆ ಸಾಧ್ಯ ಇದ್ದದ್ದು. ಸೊ ನಮಗೇನಂತ ಕೊಡ್ತಾ ಇನ್ನು ಸಪೋರ್ಟ್ ಸಿಕ್ಕರೆ ನಾವು ಮಾಡ್ಬೋದಿತ್ತು. ಬಟ್ ಎಲ್ಲದೂ ಕ್ರೋಢೀಕರಿಸಿ ಏನಾಗುತ್ತೆ ಹೇಳಿದ್ರೆ, ಆ ಸ್ಕ್ರಿಪ್ಟು ನಾವು ಮಾಡಾದ್ಮೇಲೆ ಅದನ್ನು ಲೀಡ್ ಮಾಡ್ಲಿಕ್ಕೆ ಆ ಕಡೆ ಯಂಗ್ಸ್ಟರು ಆಗಿರಬೇಕು, ಮತ್ತು ಇದನ್ನು ಹೀರೋ ಅಂತ ಅನಿಸ್ಬೇಕು ಅನ್ನೋದು ರೀತಿಯಲ್ಲಿ ಸುಮಾರು ಸಲ ಇದು ಮಾಡಿಕೊಂಡು ತೂಗಿ ಎಳೆದು ಎಲ್ಲ ಮಾಡ್ಬೇಕಾದ್ರೆ ಇವರು ಒಂದು ದಿವಸ ನನಗೆ ಫೋನ್ ಮಾಡಿದ್ರು. ಊಟ ಮಾಡ್ತಾ ಇದ್ದೆ, ನಾನು ಸ್ಪೀಕರ್ ಹಾಕ್ಕೊಂಡು ಕೇಳಿದರು, ಸರ್ ಕಾರ್ತಿಕ್ ಅವರು ಇದ್ದರೆ ಹೇಗಿರ್ತಾರೆ ಅಂತ. ಯಾರು ಸರ್ ಕಾರ್ತಿಕ್? ಸರ್ ಬಿಗ್ ಬಾಸ್ ವಿನ್ನರ್. ನಾನು ನೋಡಿಲ್ಲ ಸರ್ ಬಿಗ್ ಬಾಸ್ ಇಲ್ಲ. ನಮ್ಮ ಅಮ್ಮ ಒಂದೇ ಮಾತು ಬಿಡ್ರು, ತುಂಬ ಚೆನ್ನಾಗಿದೆ ಅನ್ಕೊಂಡು ಹುಡುಗ ಬಿಡ್ಬೇಡುವ ಅಂತ ಹೇಳಿದ್ರು. ಸೊ ಅಲ್ಲಿಗೆ ನಮ್ಮ ಅಮ್ಮ ನನ್ನ ಅಪ್ರೂವ್ ಮಾಡಿದೆ, ಅವ್ರನ್ನ ಅಪ್ರೂವ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ಓಕೆ ಸರ್ ಬನ್ನಿ ಅಂತೇಳಿ ಮೀಟ್ ಆದ್ವಿ. ಫಸ್ಟ್ ಪರಿಚಯದಿಂದಲೂ ತುಂಬ ಇಂಪ್ರೆಸ್ ಮಾಡ್ತಾ ಹೋದರು. ನೀವು ಇಲ್ಲೇ ನೋಡ್ಬೋದು, ಅದು ಕಾಮಿಡಿ ಪಂಚ್ ಟೈಮಿಂಗ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಅಪ್ರೋಚ್ ಆಗಿರ್ಬೋದು. ಸೊ ವೆಲ್ಕಮ್ ಮಾಡೋದಕ್ಕಿಂತ ಅದು ಡೆಸ್ಟಿನಲ್ಲಿ ಇತ್ತು ಅನ್ಸುತ್ತೆ, ಇದನ್ನು ಲೀಡ್ ಮಾಡಲಿಕ್ಕೆ ಒಬ್ಬ ನಾಯಕ ಬರಬೇಕಾಗಿರೋದು. ಆ್ಯಂಡ್ ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಛತ್ರಛಾಯೆಯಲ್ಲಿ ಕೊಡಲಿಕ್ಕೆ ನೀವು ಇವತ್ತು ಕಿಚ್ಚ ಸೊಟ್ಟು ಬಂದಿದ್ದಾರೆ. ತುಂಬ ಸರ್ ಥ್ಯಾಂಕ್ ಯು. ನನಗೆ ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್ಗೆ ತುಂಬ ಧನ್ಯವಾದಗಳು. ಆ್ಯಕ್ಚುಲಿ ಭಾನುವಾರ ಅಂದರೆ ಫ್ಯಾಮಿಲಿ ಟೈಮು, ಆ ಫ್ಯಾಮಿಲಿ ಟೈಮ್ನ ಬಿಟ್ಟು ಒಂದು ಹೊಸ ಟೀಮ್ನ ಮತ್ತು ಅವರ ಜೊತೆ ಒಂದು 113 ದಿನ 115 ದಿನ ಇದ್ದಂಥ ನಮ್ಮ ಕಾರ್ತಿಕ್ ಮಹೇಶ್ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಸರ್ ಸುದೀಪ್ ಸರ್ಗೆ. ಇದು ಒಂದು ಏನಂದರೆ, ಒಂದು ಹೀರೋನ ಒಂದು ಪೋಸ್ಟರ್ ಮೂಲಕ ಲಾಂಚ್ ಮಾಡೋದು ತುಂಬ ಈಸಿ ಅದು. ಆದರೆ ಒಬ್ಬ ಹೀರೋನ ಏನು ಕ್ಯಾರೆಕ್ಟರ್ ಇರುತ್ತೆ, ಅವನು ಏನು ಮೂಡಲ್ಲಿ ಸಿನಿಮಾದಲ್ಲಿ ಇರ್ತಾನೆ, ಒಂದು ಸಿನಿಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ಥರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು. ಆ ಐಡಿಯಾ ಇಡೀ ಟೀಮ್ ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿದಾಗ ಇದು ಥರದ್ದೊಂದು ಪ್ಲ್ಯಾನ್ ಬಂತು. ಅಂದರೆ ಒಂದು ರಾಮರಸ ಟೈಟ್ಲನ್ನ ಇಟ್ಕೊಂಡು ಆ ಟೈಟ್ಲಿಗೆ ಸೂಟ್ ಆಗೋ ಥರದ್ದೊಂದು ಕಾನ್ಸೆಪ್ಟ್ ಹುಡುಕಿ ಅದನ್ನು ಒಂದು ವಿಡಿಯೋ ಮಾಡಿದ್ದೀವಿ. ಇದು ಜಸ್ಟ್ ಏನಂತಂದರೆ, ಇದರೊಳಗಡೆ ಇರೋ ಇಷ್ಟು ಕ್ಯಾರೆಕ್ಟರ್ಗಳನ್ನು ಮಾತ್ರ ರಿವೀಲ್ ಮಾಡಿದ್ದೀವಿ. ಕತೆ ಬೇರೆ ಆದಂಥ ರೀತಿಯಲ್ಲಿ ಈ ಕತೆ ಇರುತ್ತೆ. ಈ ಕ್ಯಾರೆಕ್ಟರ್ಗಳನ್ನು ನೀವು ನೋಡ್ತಾ ಹೋದರೆ ಇದ್ರ ಒಳಗಡೆ ಇರುವಂಥ ಕತೆ ಏನೆಲ್ಲ ಇರ್ಬೋದು ಅನ್ನೋದು ಒಂದು ಥಿಂಕಿಂಗ್ ಪ್ರೊಸೆಸ್. ಅಂದರೆ ಇಡೀ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರ್ಬೋದು ರಾಮರಸದಲ್ಲಿ ಅನ್ನೋದಕ್ಕೋಸ್ಕರ ಇದೊಂದು ಟ್ರೈ ಮಾಡಿದ್ದೀವಿ. ಕಾರ್ತಿಕ್ ಬಗ್ಗೆ ಹೇಳಬೇಕಂದ್ರೆ, ನಾನು ಬಿಗ್ ಬಾಸ್ ಅಂದರೆ ಅದಕ್ಕಿಂತ ಮುಂಚೆ ಅವರು ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದರು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರು. ಅದಾದಮೇಲೆ ಅವರು ಬಿಗ್ ಬಾಸಲ್ಲಿ ಇದ್ದಂಥ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವ್ರು ನಡ್ಕೊಳ್ಳೋಂಥ ರೀತಿಗೆ ಮತ್ತು ಅವರಲ್ಲಿರುವಂಥ ಒಂದು ಅಗ್ರೆಸ್ನೆಸ್, ಅಂದರೆ ಒಬ್ಬ ಹೀರೋ ಅಂದರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗೋಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು, ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾವು ಒಂದು 5-6 ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದ್ದೀವಿ. ಕಾರ್ತಿಕ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡ್ತೀನಿ. ಯಾಕೆಂದರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಅವ್ರನ್ನ ಬಿಗ್ ಬಾಸ್ ಆದಮೇಲೆ ಒಂದು ರೀಲಾಂಚ್ ಥರದ್ದು ಈ ಸಿನಿಮಾ ಡೆಫಿನೆಟ್ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಂದ್ರೆ, ಡೈರೆಕ್ಟರ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಬಸ್ಟರೋ ಏನೋ ಗೊತ್ತಿಲ್ಲದೆ ಇದ್ರೂ ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ಡೆಫಿನೆಟ್ ಆಗಿ ಮಾಡಿದ್ದಾರೆ. ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು, ಈ ಥರದ ಸಾಕಷ್ಟು ಸಿನಿಮಾಗಳನ್ನ ನೀವು ನೋಡಿರ್ತೀರ. ಒಂದೊಳ್ಳೆ ಟೆಕ್ನಿಷಿಯನ್ ಟೀಮು, ನಮ್ಮ ಭರತ್ BJ ಇರ್ಬೋದು, ನಮ್ಮ KK ಸರ್ ಸುಮಾರು 100 ರೀಚ್ ಈ ಪಿಕ್ಚರ್ಗೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೋಸ್ಟ್ಲಿ 100 ಸಿನಿಮಾ DOP ಆಗಿ, ಸಿನಿಮಾಟೋಗ್ರಫರ್ ಆಗಿ ಅವ್ರು ಕೆಲಸ ಮಾಡಿದ್ದಾರೆ. ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ KK ಸರ್ಗೆ. ಇಡೀ ಟೀಮ್ ಎಲ್ಲರೂ ಸೇರಿಕೊಂಡು
ಒಂದು ಕಂಟೆಂಟ್ ಇರುವಂಥ ಒಂದು ಒಳ್ಳೆಯ ಸಿನಿಮಾನ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ, ನನ್ನ ವೈಫ್ ಇದ್ದಾರೆ, ಅವ್ರ ಸಪೋರ್ಟ್ ತುಂಬ ಇದೆ. ಮತ್ತು ಸುದೀಪ್ ಸರ್ ಬಂದು ಇದನ್ನು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಹೇಳಿ ಮೇಡಮ್, ಈ ಸಿನಿಮಾ ಹೀರೋ ಬಗ್ಗೆ ಏನು ಹೇಳೋದು, ಆಲ್ರೆಡಿ ಅವ್ರು ತುಂಬ ಹೇಳಿದ್ದಾರೆ, ಸಾಕು ಲಾಂಗ್ ಹೋಯ್ತು. ಸುದೀಪ್ ಸರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ. ಥ್ಯಾಂಕ್ ಯು ಸುದೀಪ್ ಸರ್. ಕಾರ್ತಿಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.